ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಸಹೋದರಿ ಅಂತ ನಂಬಿಸಿ 14 ಕೆಜಿ ಚಿನ್ನ ಖರೀದಿ ಮಾಡಿ ವಂಚನೆ ಮಾಡಿರುವ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ವರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಚಿನ್ನದಂಗಡಿಯ ಮಾಲಕಿ ವನಿತಾ ಎಸ್ ಐತಾಳ್ ಅವರು ನೀಡಿರುವ ದೂರಿನ ಅನ್ವಯ ಐಶ್ವರ್ಯ ಗೌಡ, ಹರೀಶ್ ಕೆಎನ್ ಹಾಗೂ ನಟ ಧರ್ಮೇಂದ್ರ ವಿರುದ್ಧ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ನು ಒಂದು ವಾರದಲ್ಲಿ ಒಂದು ದಿನ ಅನ್ನ ದಾಸೋಹ ಮಾಡಿಕೊಂಡು ಬರ್ತಾ ಇರುವ ವನಿತಾ ಐತಾಳ್ ಅವರಿಗೆ ಈ ಮೋಸ ಆಗಿರೋದಕ್ಕೆ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. 2023ರಲ್ಲಿ ನಾನು ಡಿಕೆ ಸುರೇಶ್ ಅವರ ಸಹೋದರಿ, ಅನೇಕ ರಾಜಕೀಯ ನಾಯಕರ ಪರಿಚಯ ಇದೆ ಅಂತ ಹೇಳಿಕೊಂಡು ವನಿತಾ ಅವರಿಗೆ ಐಶ್ವರ್ಯ ಗೌಡ ಹಾಗೂ ಆಕೆಯ ಪತಿ ಹರೀಶ್ ನಂಬಿಸಿದ್ದಾರೆ. ನಂತರ ಸಾಲದ ರೂಪದಲ್ಲಿ ಚಿನ್ನ ಪಡೆದು ಆರಂಭದಲ್ಲಿ ಕೆಲ ಬಾರಿ ಹಣ ನೀಡಿದ್ದಾರೆ. ಆದರೆ 2023ರ ಅಕ್ಟೋಬರ್ನಿಂದ 2024ರ ಏಪ್ರಿಲ್ವರೆಗೆ ಹಂತ ಹಂತವಾಗಿ ಪಡೆದಿದ್ದ ಒಟ್ಟು 14 ಕೆಜಿ 660 ಗ್ರಾಂ ಚಿನ್ನಕ್ಕೆ ಪ್ರತಿಯಾಗಿ ಅಂದಿನ ಬೆಲೆ ಸುಮಾರು 9 ಕೋಟಿ ಹಣ ನೀಡಿಲ್ಲ. ಹಣ ಕೇಳಿದಾಗ ಸದ್ಯಕ್ಕೆ ನನ್ನ ಬಳಿ ಹಣ ಇಲ್ಲ ಎಂದಿದ್ದ ಆರೋಪಿಗಳು 2024ರ ಜುಲೈವರೆಗೂ ಸಮಯಾವಕಾಶ ಕೇಳಿದ್ದಾರೆ ಹಾಗೂ ಪಡೆದಿದ್ದ ಚಿನ್ನಕ್ಕೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ. ಕಾಲಾವಕಾಶ ಮುಗಿದ ಬಳಿಕ ಹಣ ವಾಪಸ್ ಕೇಳಿದಾಗ ಚಿತ್ರ ನಟ ಧರ್ಮೇಂದ್ರ ಮೂಲಕ ಕರೆ ಮಾಡಿಸಿ ಸಂಸದ ಡಿಕೆ ಸುರೇಶ್ ಅವರ ಧ್ವನಿಯಲ್ಲಿ ಮಾತನಾಡಿಸಿದ್ದಾರೆ. ಈ ವಿಷಯ ತಿಳಿದ ಬಳಿಕ ಐಶ್ವರ್ಯಗೆ ಕರೆ ಮಾಡಿ ಪಡೆದಿದ್ದ ಚಿನ್ನಕ್ಕೆ ಪ್ರತಿಯಾಗಿ ಹಣ ನೀಡುವಂತೆ ಕೇಳಿದಾಗ ಹಣ ಕೇಳಿದ್ರೆ ನಟ ಧರ್ಮೇಂದ್ರನನ್ನ ಕಳುಹಿಸಿ ಕೊಲೆ ಮಾಡಿಸಿಬಿಡ್ತೀನಿ ಅಂತ ಬೆದರಿಸಿದ್ದಾರೆ. ಅಲ್ಲದೆ ಧರ್ಮೇಂದ್ರ ಅವರನ್ನ ಅಂಗಡಿಗೆ ಕಳುಹಿಸಿ ಬೆದರಿಸಿದ್ದಾರೆ ಅಂತ ವನಿತಾ ಅವರು ದೂರಿನಲ್ಲಿ ವಿವರಿಸಿದ್ದಾರೆ. ಅದೇ ಏನಂದ್ರೆ ವಾರಾಹಿ ಗೋಲ್ಡ್ ಅಂತ, ಇದು ವಾರಾಹಿ ಗೋಲ್ಡ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಐಶ್ವರ್ಯ ಗೌಡ ಅನ್ನೋರು ಸುಮಾರು 2023 ಇಂದ ಸಮ್ ಬಿಸ್ನೆಸ್ ನ ಇಟ್ಕೊಂಡಿರ್ತಾರೆ ಇಲ್ಲಿ ವಾರಾಹಿ ಗೋಲ್ಡ್ ಇದರಲ್ಲಿ. ಕೊನೆಗೆ ಬಿಸ್ನೆಸ್ ಗೋಲ್ಡ್ ತಗೊಳ್ಳೋದು, ವಾಪಸ್ ತಿರ್ಗಾ ದುಡ್ಡು ಕೊಡೋದು ಅನ್ನೋ ಒಂದು ಲೈಕ್ ಕ್ರೆಡಿಟ್ ಬೇಸಿಸ್ ಅಲ್ಲಿ ಕೂಡ ತಗೊಂಡು ಮಾಡ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಇವ್ರನ್ನ ಟ್ರಸ್ಟ್ ನ ಅವರು ಗೇನ್ ಮಾಡ್ತಾರೆ, ನಂಬಿಕೆನ ಸಂಪಾದನೆ ಮಾಡ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ. ಅದಾದ್ಮೇಲೆ ಆಕೆ ಹೇಳಿರೋದೇನಂದ್ರೆ ನಾನು ಡಿ ಕೆ ಶಿವಕುಮಾರ್ ತಂಗಿ ಅಂತ ಹೇಳ್ಕೊಂಡು ಇಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊಂಡು ಇಲ್ಲಿ ತಗೊಳ್ಳೋಂಥದ್ದು. ಡಿ ಕೆ ಸುರೇಶ್ ಅವ್ರ ತಂಗಿ ಅಂದ್ರೆ ಡಿ ಕೆ ಸುರೇಶ್ ಅವ್ರ ಶಿವಕುಮಾರ್ ವಾಟ್ ಎವರ್, ಡಿ ಕೆ ಸುರೇಶ್ ಅವ್ರ ತಂಗಿ ನಾನು ಹಾಗೆ ಅಂತ. ಅದೇ ಟೈಮಲ್ಲಿ ಬೇರೆ 2023 ಎಲೆಕ್ಷನ್ ಟೈಮ್ ಬೇರೆ, ಸೊ ಹಾಗಾಗಿ ಸ್ವಲ್ಪ ಗೋಲ್ಡ್ಸ್ ಎಲ್ಲ ಬೇಕಿದೆ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಕೊನೆಗೆ ಗೋಲ್ಡ್ಗಳನ್ನ ತಗೊಳ್ತಾರೆ. ಸ್ಟಾರ್ಟಿಂಗ್ ಅಲ್ಲೆಲ್ಲ ಕೊಟ್ಟು ತಗೊಂಡು ಮಾಡ್ತಾರೆ. ದೇರ್ ಆಫ್ಟರ್ ಸುಮಾರು ಗೋಲ್ಡ್ಗಳನ್ನ ತಗೊಂಡು ಸುಮಾರು 14 ಕೆಜಿ ಸಮ್ ಚೇಂಜ್ ತಗೊಂಡು ಆಲ್ಮೋಸ್ಟ್ ಅವತ್ತಿನ ಇದಕ್ಕೆ 2023 ಆ ಟೈಮಲ್ಲಿ ತಗೊಂಡಂತ ಗೋಲ್ಡ್ ವ್ಯಾಲ್ಯೂನೇ ಆಲ್ಮೋಸ್ಟ್ 8.5 crores ನಿಯರ್ಲಿ ಬರುತ್ತೆ. ಅದಾದ್ಮೇಲೆ ಅಗೇನ್ ತಿರ್ಗಾ ಆಕೆ ಬಂದು ಇಲ್ಲ ಸ್ವಲ್ಪ ಇವಾಗ ಫಂಡ್ಗಳು ರಿಲೀಸ್ ಆಗ್ತಾ ಇಲ್ಲ, ಸ್ವಲ್ಪ ದಿವಸ ಕೊಡ್ತೀವಿ, ಬ್ರದರ್ ಸ್ವಲ್ಪ ಬಿಸಿ ಇದ್ದಾರೆ, ಸುರೇಶ್ ಅವ್ರು ಸ್ವಲ್ಪ ಬಿಸಿ ಇದ್ದಾರೆ ಹಾಗೆ ಅಂತೆಲ್ಲ ಹೇಳಿ ಕೊನೆಗೆ ಅಗೇನ್ ಆಕೆ ಟೈಮ್ ತಗೊಳ್ತಾನೆ, 4-5 months ತಗೊಂಡು ಎಗೇನ್ ಒಂದು ಅಗ್ರಿಮೆಂಟ್ಸ್ ಎಲ್ಲ ಎಕ್ಸಿಕ್ಯೂಟ್ ಮಾಡ್ಕೊಂಡು ಅವ್ರ ಚೆಕ್ಗಳನ್ನೆಲ್ಲ ಕೊಟ್ಟು ಬಂದು ಒಂದು 5 months ಅಲ್ಲಿ ಕೊಡ್ತೀವಿ ಅಂತ ಹೇಳಿ ಕೊನೆಗೆ ಎಗೇನ್ ಒಂದು 10 crores ಚೆಕ್ ಕೂಡ ಕೊಡ್ತಾರೆ. ಅವತ್ತಿನ ಏನ್ ರೈಟ್ ಇರುತ್ತೆ ಗೋಲ್ಡ್ ರೈಟ್, ಗೋಲ್ಡ್ ಪ್ರೈಸ್ ತಕ್ಕನಾಗಿ 10 crores ಚೆಕ್ ಕೊಟ್ಟು ಎಗೇನ್ ಬಂದ್ ಕೊಡ್ತೀವಿ ಅಂತ ಹೇಳಿ ಒಂದು 4-5 months ಟೈಮ್ ತಗೊಂಡು ಆದ್ಮೇಲೆ ನೋಡಿದ್ರೆ ಎಗೇನ್ ತಿರ್ಗಾ ಕೊಡೋದೇ ಇಲ್ಲ, ಕೇಳಕ್ ಹೋದ್ರೆ ಹಾಗೆ ಹೀಗೆ ಅಂತ. ಕೊನೆಗೆ ಡಿ ಕೆ ಸುರೇಶ್ ಅವರಿಂದ ಫೋನ್ ಮಾಡಿಸಿ ಸ್ವಲ್ಪ ಟೈಮ್ ಬೇಕು ಅಂತ ಏನು ವಾರಾಹಿ ಗೋಲ್ಡ್ ಏನಿದ್ದಾರೆ ಅವರು ಓನರು ವನಿತಾ ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ. ಕೊನೆಗೆ ಅದನ್ನು ಅವರು ಆಯ್ತು, ಯಾಕಂದ್ರೆ ಒಬ್ಬ MP ಅವರೇ ಫೋನ್ ಮಾಡಿ ಈ ತರ ಹೇಳಿದಾಗ ಎಲ್ಲೋ ಒಂದ್ ಕಡೆ ನಾವು ರೆಸ್ಪೆಕ್ಟ್ ಮಾಡ್ಬೇಕು ಅಂತ ಅವರು ಕೂಡ ನಂಬಿ ಆಯ್ತು ಅಂತ ಸುಮ್ಮನೆ ಟೈಮ್ ಕೊಡ್ತಾರೆ. ಅದಾದ್ಮೇಲೆ ಇವ್ರು ಲೇಟರ್ ಸ್ವಲ್ಪ ದಿವಸ ಆದ್ಮೇಲೆ 5-6 ತಿಂಗಳು ಆದ್ಮೇಲೆ ಹೋಗಿ ಅವ್ರು ಕೇಳಿದ್ದಾರೆ, ವಿಚಾರಣೆ ಮಾಡಿದ್ದಾರೆ. ನೋಡಿದ್ರೆ ಅಂದ್ರೆ ಇವರು ಸುರೇಶ್ ಅವ್ರನ್ನ ಕೂಡ ಹೋಗಿ ಮೀಟ್ ಮಾಡಿದ್ವಿ ಅಂತ ಹೇಳ್ತಾರೆ. ಮಾಡಿದ್ರೆ ಅವ್ರು ಹೇಳಿದ್ರಂತೆ ನಾನ್ ಮಾತಾಡಿಲ್ಲ, ನಾನ್ ಕೇಳಿಲ್ಲ ನಿಮ್ಗೆ, ನಾನ್ ನಿಮ್ ಫೋನಲ್ಲಿ ಮಾತಾಡಿದ್ ನಾನಲ್ಲ ಅಂತ. ಬಟ್ ಮಾತಾಡೋದು ಅವರೇ, ಅದಕ್ಕೆ ಸಂಬಂಧಪಟ್ಟಂಗೆ ಸುಮಾರು ವಾಯ್ಸ್ ರೆಕಾರ್ಡ್ಸ್ ಅದು ಇದೆಲ್ಲ ಇವ್ರ ಹತ್ರ ಇದೆ. ಅದನ್ನ ಲೇಟರ್ ನಾವು ಪೊಲೀಸ್ನವ್ರ ಎನ್ಕ್ವೈರಿಲಿ ಅವ್ರಿಗೆ ಖಂಡಿತ ಅದನ್ನ ಕೊಡ್ತೀವಿ ಕೂಡ. ಸೊ ಅವ್ರು ನಾನ್ ಮಾತಾಡಿಲ್ಲ ಅಂತಾರೆ, ಅವ್ರು ಮಾತಾಡಿದ್ರು ಅಥವಾ ಅವ್ರ ಪರವಾಗಿ ಇನ್ನೊಬ್ರು ಯಾರೋ ಅವ್ರ ವಯಸ್ಸಲ್ಲಿ ಮಾತಾಡಿದ್ರು ಅದು ಖಂಡಿತ ನಮ್ಗೆ ಗೊತ್ತಿಲ್ಲ, ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಅದು ಗೊತ್ತಾಗತ್ತೆ. ಸೊ ಅದಾದ್ಮೇಲೆ ಇನ್ನೊಬ್ರು ಧರ್ಮ ಅನ್ನೋರು ಒಬ್ರು ಮಾತಾಡಿದ್ದಾರೆ ಅವ್ರ ವಾಯ್ಸಲ್ಲಿ, ಡಿ ಕೆ ಸುರೇಶ್ ಅವ್ರ ವಾಯ್ಸಲ್ಲಿ ಅಂತ ಏನೋ ಕೇಳಿ ಬರ್ತಾ ಇದೆ. ಈಗ ಧರ್ಮ ಅವ್ರು ಮಾತಾಡಿದಾರಾ ಇಲ್ಲ ಡಿ ಕೆ ಸುರೇಶ್ ಅವ್ರು ಮಾತಾಡಿದಾರಾ ಅದು ಇನ್ವೆಸ್ಟಿಗೇಷನ್ ಗೊತ್ತಾಗ್ಬೇಕು. ಅದು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟೈತೆ, FIR ಆಗಿದೆ. ಏನಂದ್ರೆ ಇವ್ರಿಗೆ ಅನ್ಯಾಯ ಆಗಿದೆ, ಇವ್ರಿಗೆ ಒಂದು ದೊಡ್ಡವ್ರ ಹೆಸರು ಹೇಳ್ಕೊಂಡು ಇವ್ರು ಮಾಡಿದಾರಾ ಅಥವಾ ಇನ್ಯಾರೋ ಮಾಡ್ಸಿದಾರಾ ಅದು ಗೊತ್ತಿಲ್ಲ.
ಸೊ ಅದು ಇನ್ವೆಸ್ಟಿಗೇಷನ್ ಗೊತ್ತಾಗಬೇಕು. ಪ್ರೆಸೆಂಟ್ ಸಿಚುವೇಶನ್ ಇದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವ್ರಿಗೆ ಇನ್ವೆಸ್ಟಿಗೇಷನ್ ಏನಿದೆಯೋ ವಾರಾಹಿ ಗೋಲ್ಡ್ ಕಡೆಯಿಂದ ವನಿತಾ ಐತಾಳ್ ಅವರು ರೆಸ್ಪಾಂಡ್ ಮಾಡ್ತಾರೆ, ಅವ್ರು ಇನ್ವೆಸ್ಟಿಗೇಷನ್ ಕೋಪರೇಟ್ ಮಾಡ್ತಾ ಇದ್ದಾರೆ. ನಾವು ಮುಂಬೈ ಹಾಗೂ ಬೆಂಗಳೂರಿನ ವಿವಿಧ ಚಿನ್ನದ ವ್ಯಾಪಾರಿಗಳಿಂದ ಚಿನ್ನಾಭರಣ ಪಡೆದು ಆರೋಪಿಗಳಿಗೆ ನೀಡಿದ್ದೆವು. ಆದರೆ ಆರೋಪಿತರು ಇನ್ನೂ ಹಣ ನೀಡದೇ ಇರೋದ್ರಿಂದ ನಮಗೆ ದೈನಂದಿನ ವ್ಯವಹಾರ ನಡೆಸೋದು ಕಷ್ಟವಾಗಿದೆ ಅಂತ ಚಂದ್ರ ಲೇಔಟ್ ಠಾಣೆಗೆ ವನಿತಾ ಅವರು ದೂರು ನೀಡಿದ್ದಾರೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಕೈಗೊಂಡಿರುವುದಾಗಿ ತಿಳಿಸಿದ್ರು. ಇನ್ನು ದೂರುದಾರೆ ಪರ ವಕೀಲ ನಾರಾಯಣಸ್ವಾಮಿ ಮಾತನಾಡಿ, ಸುರೇಶ್ ಧ್ವನಿಯಲ್ಲಿ ಫೋನ್ನಲ್ಲಿ ಮಾತನಾಡಿದ್ದು ಯಾರು, ಕರೆ ಮಾಡಿದ್ದು ಯಾರು ಅನ್ನೋದನ್ನ ಪೊಲೀಸರೇ ಹೇಳಬೇಕು ಅಂತ ಒತ್ತಾಯಿಸಿದ್ದಾರೆ.